ಹೆಲೋ ಗೈಸ್, ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಒಳಗಡೆ ಇನ್ವೆಸ್ಟ್ ಮಾಡಿದ್ರಾ ಅಥವಾ ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಿದ್ರ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ಹೌದು, ಈ ನೋಡೋ ಪ್ರಕಾರ ಗ್ರೋ ಅನ್ನೋದೊಂದು ಆಪ್ ಅದ. ಈ ಆಪ್ ಮೂಲಕ ಸಾಕಷ್ಟು ಜನ ಇನ್ವೆಸ್ಟ್ ಮಾಡ್ತೀವಿ. ಗ್ರೋ ಸೆ ಗ್ರೋ ಕರೋ ಅನ್ನೋ ನಾವು ಅಡ್ವರ್ಟೈಸ್ಮೆಂಟ್ ನೋಡಿದೇವಿ. ಮ್ಯೂಚುವಲ್ ಫಂಡ್ ಸಹಿ ಹೇ ಅನ್ನೋ ಅಡ್ವರ್ಟೈಸ್ಮೆಂಟ್ ನಾವು ನೋಡಿದೇವಿ. ಇನ್ನೆಲ್ಲ ನೋಡಿ ಏನಾಗತ್ತದ ಅಂತಂದ್ರ ನಮ್ ಇಂಡಿಯನ್ಸ್ ಈ ಶೇರ್ ಮಾರ್ಕೆಟ್ ಮತ್ತೆ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮಾಡಕತ್ತದ. ಎಲ್ಲಾರು ಒಂದ್ ಕಡೆ ನಮ್ಗೆ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಬೇಡ ಅಂತಂದ್ರು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ಮ್ಯೂಚುವಲ್ ಫಂಡ್ ತಗೊಳ್ಳೋಣ ಅಂತ ಎಲ್ಲಾರು ಇನ್ವೆಸ್ಟ್ ಮಾಡಕತ್ತಾರ. ಹೀಗಾಗಿ ಏನಾಗಿತ್ತು ಅಂತಂದ್ರೆ 2020 ಒಬ್ಬ ವ್ಯಕ್ತಿ ಗ್ರೋ ಆಪ್ ಮೂಲಕ ಪಾರಿಕ್ ಫ್ಲೆಕ್ಸಿ ಫಂಡ್ ಅನ್ನೋ ಒಂದು ಮ್ಯೂಚುವಲ್ ಫಂಡ್ ಅನ್ನು ತಗೋತಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿರ್ತದ. ನಾವ್ ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಅವಾಗ ಪಾಲಿಸಿ ನಂಬರ್ ಅಂತ ಒಂದ್ ಜನರೇಟ್ ಆಗ್ತದ. ಹಂಗ ಅವಂಗೂ ಏನಾಗಿತ್ತು ಅಂತಂದ್ರೆ ಗ್ರೋ ಆಪ್ ಒಳಗ ಒಂದು ಪಾಲಿಸಿ ನಂಬರ್ ಅಂತ ಜನರೇಟ್ ಆಗ್ತದ. ಆ ಪಾಲಿಸಿ ನಂಬರ್ ಅವ್ನ ಪೋರ್ಟ್ಫೋಲಿಯೋ ಯಾವ ತರ ಆಗ್ತಿತ್ತು ಅಂತಂದ್ರ ಹೆಂಗ್ ಮಾರ್ಕೆಟ್ ಮೇಲೆ ಕೆಳಗಡೆ ಆಗ್ತಲ್ಲ ಅದ್ರ ತಕ್ಕಂಗ ಅವ್ನು ಫ್ಲಕ್ಚುಯೇಟ್ ಆಗಕತ್ತಿತ್ತು. ಆತನು ಕೂಡ ಏನ್ ಮಾಡಿದ್ದ ಅಂತಂದ್ರೆ ಅವ್ನು ಮಾನಿಟರ್ ಮಾಡ್ಕೊಂತ ಬಂದಾನ 2020ರಿಂದ. ಏನಾಗ್ತದೆ 2024ರಲ್ಲಿ ಅವ್ನ ಹಣದ ಅವಶ್ಯಕತೆ ಬರ್ಬೋದು ಅಥವಾ ಈ 4-5 ವರ್ಷದೊಳಗೆ ನಂಗೆ ರಿಟರ್ನ್ ಚಲೋ ಸಿಕ್ಕದ, ಸೊ ನಾ ಇಲ್ಲಿಂದ ರೆಡಿ ಮಾಡ್ಕೋತೀನಿ, ವಿಡ್ರಾಲ್ ಮಾಡ್ಕೋತೀನಿ ಅಂತ ಥಿಂಕ್ ಮಾಡಿದಾಗ ಹೋಗಿ ವಿಡ್ರಾಲ್ ಟ್ರೈ ಮಾಡಿದಾನ. ಆದ್ರೆ ಅವ್ನ್ ವಿಡ್ರಾಲ್ ಬರ್ಲಿಲ್ಲ. ಆಮೇಲೆ ಮಾಡಿದಾನ ಕಸ್ಟಮರ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಿದಾನ, ಆದ್ರೆ ಯಾವ್ದು ಹೆಲ್ಪ್ ಸಿಕ್ಕಿಲ್ಲ. ಆಮೇಲೆ ಇಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾನ, ಅವಾಗೂ ಯಾವ್ದು ಹೆಲ್ಪ್ ಸಿಕ್ಕಿಲ್ಲ. ಆಮೇಲೆ ಅವೇನ್ ಮಾಡಿದಾನ ಅಂತಂದ್ರೆ AMC ಈ ಅಕೌಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನದ ಪಾರಿಕ್ ಫ್ಲೆಕ್ಸಿ ಫಂಡ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾನ. ಅವ್ರಿಗೆ ಆ ಪಾಲಿಸಿ ನಂಬರ್ ಕೊಟ್ಟಾಗ ಈ ಪಾಲಿಸಿ ನಂಬರ್ ಇಂದ ನಮ್ಗೆ ಯಾವ್ದು ಇನ್ವೆಸ್ಟ್ಮೆಂಟ್ ಆಗಿಲ್ಲ ಅನ್ನೋದು ಶಾಕಿಂಗ್ ನ್ಯೂಸ್ ಹೊರಗೆ ಬರ್ತದ. ಅವಾಗ ಆ ವ್ಯಕ್ತಿಗೆ 2020ರಿಂದ 2024 ಮಟ್ಟ ಏನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅದ ಬರೋದಿಲ್ಲ ಅಂತ ಕನ್ಫರ್ಮ್ ಆದಾಗ ಅವ್ನ್ ಶಾಕ್ ಆಗಿಬಿಡ್ತದ. ಅಯ್ಯೋ ಏನ್ ಮಾಡೋದು ನಿಮ್ಮಿಂದ ಇಷ್ಟು ವರ್ಷ ಇನ್ವೆಸ್ಟ್ ಮಾಡಿದ ಅಮೌಂಟ್ ಎಲ್ಲಿ ಹೋಯ್ತು? ಅವ್ನು ವಾಪಸ್ ಗ್ರೋ ಆಪ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ನಿಗೆ ಯಾವ್ದು ಹೆಲ್ಪ್ ಸಿಗದೆ ಇರೋದ್ರಿಂದ ಅವ್ನ್ ಮಾಡಿದಾನ ಫುಲ್ ಫ್ರಸ್ಟ್ರೇಟ್ ಆಗಿ ಲಿಂಕ್ಡ್ಇನ್ ಒಳಗೆ ಒಂದು ಪೋಸ್ಟ್ ಹಾಕ್ತಾನ. ನಾ ಇಷ್ಟು ವರ್ಷ ಇನ್ವೆಸ್ಟ್ ಮಾಡಿದ್ದೆ ಈ ಫಂಡ್, ಇದು ನನ್ನ ಪಾಲಿಸಿ ನಂಬರ್ ಅಂತ ಎಲ್ಲಾ ಇನ್ಫಾರ್ಮೇಶನ್ ಪೋಸ್ಟ್ ಮಾಡ್ತಾನ. ಆ ಪೋಸ್ಟ್ ನಾವು ಈ ಸ್ಕ್ರೀನ್ ಮ್ಯಾಗ ತೋರಿಸ್ತೀವಿ. ವಿಡಿಯೋ ಸ್ಟಾಪ್ ಮಾಡಿ ಒಂದ್ಸಲ ಅವನ ಪೋಸ್ಟ್ ಎಲ್ಲ ಓದ್ರಿ. ಏನಾಗ್ತದ ಈ ಪಾಲಿಸಿನೆಲ್ಲ ನೋಡಿದ್ಮೇಲ ಗ್ರೋ ಆಪ್ಗೂ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಇದು ವೈರಲ್ ಆಗ್ತದ, ನಮಗಿದು ವಾಪಸ್ ನಮ್ ತಲೆ ಬರ್ತದ ಅವ್ರಿಗೂ ಗೊತ್ತಿರಲಿಲ್ಲ. ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಅವನ್ನ ಡಿನೈ ಮಾಡ್ಬಿಟ್ಟಿದ್ರು. ಈ ಪೋಸ್ಟ್ ಏನ್ ವೈರಲ್ ಆಗ್ತದ, ರೀಪೋಸ್ಟ್ ಆಗ್ತದ. ಇದೇ ತರ ಇಶ್ಯೂ ಒಳಗೆ ಹೋದವ್ರ ಇಂತಹ ಸಿಚುವೇಶನ್ ಫೇಸ್ ಮಾಡಿದವ್ರ ಏನ್ ಮಾಡ್ತಾರೆ, ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ರೀಪೋಸ್ಟ್ ಮಾಡ್ತಾರೆ. ಸಡನ್ಲಿ ಪೋಸ್ಟ್ ವೈರಲ್ ಆಗ್ಬಿಡ್ತದ. ಇದು ವೈರಲ್ ಆದ ತಕ್ಷಣ ಗ್ರೋ ಆಪಿಗೆ ತಲೆನೋವು ಆಗ್ತದ. ಅವ್ರ ಏನ್ ಮಾಡ್ತಾರ, ಪಾಲಿಸಿ ನಂಬರ್ ರಾಂಗ್ ಅದ, ಇದು ನಮ್ ಕಡೆ ಇನ್ವೆಸ್ಟ್ ಆಗಿಲ್ಲ ಅಂತ ಕೆಲಸ ಸುಮ್ಮ ಮತ್ತೆ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ಬೇಕಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ಗೆ ಕೊಡ್ತೀನಿ ಅಂತಂದಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಶೇರ್ ಮಾಡಿದಾಗ ಅದ್ರ ಕ್ಲಿಯರ್ಲಿ ಕಾಣಕತ್ತದ ಈ ವ್ಯಕ್ತಿಯ ಬ್ಯಾಂಕ್ ಅಕೌಂಟ್ ಇಂದ ಗ್ರೋ ಆಪ್ಗೆ ಡೈರೆಕ್ಟ್ ಆಗಿ ಅಮೌಂಟ್ ಹೋಗ್ಯದ. ನಿಮಗೆ ಏನ್ ಹೇಳ್ತೇನೆ ಅಂತಂದ್ರೆ 2020ಕ್ಕಿಂತ ಮೊದಲು ಏನಿತ್ತು ಅಂತಂದ್ರ ನಾವ್ ಏನಾದ್ರು ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ಆ ಅಮೌಂಟ್ ಗ್ರೋ ಆಪಿಗೆ ಹೋಗ್ತಿತ್ತು, ಗ್ರೋ ಆಪ್ ದಿಂದ AMC ಹೋಗ್ತಿತ್ತು. ಈಗೆಲ್ಲ ಡೈರೆಕ್ಟ್ ಆಗಿ ಹೋಗಕತ್ತಾರ. ನಾವೇನು ಇನ್ವೆಸ್ಟ್ ಮಾಡಿ ಡೈರೆಕ್ಟ್ AMC ಹೋಗಕತ್ತಾರ. ಮೊದಲು ಏನಿತ್ತು ಮಿಡಲ್ ಬ್ರೋಕರೇಜ್ ಇದ್ರು. ಹಿಂಗಿರೋದ್ರಿಂದ ಏನಾಗ್ತಿತ್ತು ಅಂತಂದ್ರೆ ಇವ್ ಕಳ್ಸಿರೋ ಅಮೌಂಟ್ ಗ್ರೋ ಆಪಿಗೆ ಹೋಗ್ಯದ, ಆದ್ರೆ ಅಲ್ಲಿಂದ AMC ಹೋಗಿಲ್ಲ. ಬಟ್ ಇನ್ ಬಿಟ್ವೀನ್ ಏನಾಗ್ಯದ ಅಂದ್ರೆ ಒಂದು ಪಾಲಿಸಿ ನಂಬರ್ ಜನರೇಟ್ ಆಗ್ಯದ. ಆ ಪಾಲಿಸಿ ನಂಬರ್ ಇನ್ವ್ಯಾಲಿಡ್ ಅದ. ಹೀಗಾಗಿ ಈ ವ್ಯಕ್ತಿ ಅಮೌಂಟ್ ಸಿಕ್ಕೊಂಡ್ಬಿಟ್ಟದ. ಆಮೇಲೆ ಏನಾಗ್ತದ, ಇದೆಲ್ಲಾ ಪ್ರೂಫ್ ಎಲ್ಲ ನೋಡಿದ ಗ್ರೋ ಆಪ್ ಪೋಸ್ಟ್ ವೈರಲ್ ಆಗಕತ್ತದ, ಇಶ್ಯೂ ಆಗ್ತದ ಅಂತ ಅರಟು ಇಲ್ಲೊಂದು ಟೆಕ್ನಿಕಲ್ ಗ್ಲಿಚ್ ಆಗ್ಯದ, ನಿಮ್ ಅಮೌಂಟ್ ನ ರಿಫಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ನಮ್ಮ ಅಮೌಂಟ್ ನಮಗ್ ಸಿಗ್ತದ, ಎಲ್ಲಾನು ಫುಲ್ ಆಯ್ತು ಅಂತ ಅನ್ನೋದ್ರಾಗ ಏನ್ ಮಾಡಿದ ಅಂತಂದ್ರೆ ಗ್ರೋ ಆಪ್ ನಾವ್ ನಿಮಗ್ ಅಮೌಂಟ್ ರಿಫಂಡ್ ಮಾಡ್ತೇವಿ, ಆದ್ರ ಒಂದ್ ಕಂಡೀಷನ್ ನಿಮ್ ಸೋಷಿಯಲ್ ಮೀಡಿಯಾದಾಗಿರೋ ಈ ಪೋಸ್ಟ್ ನ ನೀವು ಡಿಲೀಟ್ ಮಾಡ್ಬೇಕು ಅಂತ ಕೇಳಿದಾರೆ. ಆದ್ರೆ ಈ ವ್ಯಕ್ತಿ ಏನಂತ ನಂಗೆ ಡಿಲೀಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಬಟ್ ಅದನ್ನ ಡಿಲೀಟ್ ಮಾಡ್ತೀನಿ ಯಾಕಂದ್ರೆ ಅಮೌಂಟ್ ದೊಡ್ಡದ ಅಂತ ಪೋಸ್ಟ್ ಡಿಲೀಟ್ ಮಾಡ್ತಾರ. ಅವಾಗ ಏನಾಗ್ತದ ಅಂತಂದ್ರ ಗ್ರೋ ಆಪ್ ಅವ್ರು ರೊಕ್ಕ ಕೊಡ್ತದ, ಇದೆಲ್ಲ ಕೇಸ್ ಫುಲ್ ಆಯ್ತು. ಆದ್ರ ಸಮಸ್ಯೆ ಎಲ್ಲದ ಅಂತಂದ್ರೆ ಈ ವ್ಯಕ್ತಿಗೆ ಸೋಷಿಯಲ್ ಮೀಡಿಯಾ ನಾಲೆಜ್ ಅದ, ಇವನ್ ವಿಡಿಯೋ ವೈರಲ್ ಆಗಿದೆ, ಇವನ್ ಪೋಸ್ಟ್ ವೈರಲ್ ಆಗಿದೆ, ಇವನ್ ಅಮೌಂಟ್ ಸಿಕ್ಕದ. ಆದ್ರ ಇದೇ ತರ ಇಶ್ಯೂಸ್ ಎಷ್ಟೋ ಜನ ಆಲ್ರೆಡಿ ಹೋಗಿರ್ಬೋದು ಅಥವಾ ಇನ್ನು ಮುಂದೆ ಹೋಗ್ಬೋದು. ಮೇ ಬಿ ಅವ್ರ ಪೋಸ್ಟ್ ಅವ್ರ ವಿಡಿಯೋ ವೈರಲ್ ಆಗದೆ ಇರ್ಬೋದು. ಅವ್ರ ಆಫೀಸಿಂದ ಆಫೀಸ್ಗೆ ಹೋಗಿ ಬ್ರೋಕರೇಜ್ ಹೋಗಿ ಅವ್ರಿಗೆ ಸಾಕಾಗಿ ಅವ್ರು ಇಟ್ಟಿರಂತಹ ಇಂಟ್ರೆಸ್ಟ್ ಅವ್ರ ಹಾಕಿರೋ ಕ್ಯಾಪಿಟಲ್ ಎಲ್ಲಾನು ಲಾಸ್ ಆಗಿರ್ಬೋದು. ಎಷ್ಟೋ ಜನ ಈ ಸೈಕಲ್ ಒಳಗೆ ಹೋಗಿರ್ಬೋದು. ಹೀಗಿರೋದ್ನಾಗ ನಾವ್ ಹೆಂಗ ಶೇರ್ ಮಾರ್ಕೆಟ್ ಒಳಗ ಯಾವ್ದೋ ಒಂದು ಆಪ್ ಮ್ಯೂಚುವಲ್ ಫಂಡ್ ಇಂಥಲ್ಲೆಲ್ಲ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಹೆಂಗ ನಂಬಿ ಇನ್ವೆಸ್ಟ್ ಮಾಡೋದ? ಇನ್ವೆಸ್ಟ್ ಅಂದ್ರೆ ಯಾವ ತರ ಮಾಡಿರ್ತಾರೋ ಅಂತಂದ್ರ ಇನ್ನೊಂದ್ 5 ವರ್ಷಕ್ಕೆ ನಾವು ಒಂದು ಮನೆ ತಗೋಬೇಕು, ಇನ್ನೊಂದ್ 5 ವರ್ಷಕ್ಕೆ ಮನೆಯೊಳಗೆ ಒಂದು ಮದ್ವಿ ಮಾಡ್ಬೇಕು, ಇನ್ನೊಂದ್ 5-6 ವರ್ಷಕ್ಕೆ ಹುಡುಗರ ಎಜುಕೇಶನ್ ಬರ್ತದೆ, ಎಜುಕೇಶನ್ ಅಮೌಂಟ್ ಬೇಕು ಅಂತೇಳಿ ಜನ ತಮ್ಮ ಪರ್ಸನಲ್ ಲೈಫ್ ಒಳಗೆ ಕಾಂಪ್ರಮೈಸ್ ಆಗಿ ಅಲ್ಲಿ ಇಲ್ಲಿ ಸ್ವಲ್ಪ ಸೇವ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿರ್ತಾರ.
ಯಾವಾಗ ಅದನ್ನ ರೆಡಿ ಮಾಡುವಂತಹ ಟೈಮ್ ಬರ್ತದ ಅವಾಗ ಹೋಗಿ ನೋಡಿದಾಗ ನಿಮ್ ಅಮೌಂಟ್ ಇನ್ವೆಸ್ಟ್ ಆಗಿಲ್ಲ, ನಿಮ್ ಅಮೌಂಟ್ ನಮ್ ಕಡೆ ಇಲ್ಲ ಅಂತಂದ್ರ ಹೆಂಗ ಸಡನ್ ಆಗಿ ಶಾಕ್ ಹೊಡೋಂಗ್ ಆಗೋದಿಲ್ಲ ಏನು. ಹಿಂಗೆಲ್ಲ ಆಯ್ತು ಅಂತಂದ್ರ ಜನಸಾಮಾನ್ಯರು ಇನ್ವೆಸ್ಟ್ ಹೆಂಗ್ ಮಾಡೋದಾ? ಈಗೇನು ಆ ವ್ಯಕ್ತಿ ನಾಲೆಜ್ ಇತ್ತು, ಅವ್ನ ರೊಕ್ಕ ರಿಫಂಡ್ ಆಯ್ತು. ನಾಲೆಜ್ ಇಲ್ಲದೆ ಇರುವಂತ ವ್ಯಕ್ತಿಗಳು ಏನ್ ಮಾಡೋದಾ? ನಾವೆಲ್ಲಾನು ಇನ್ವೆಸ್ಟ್ ಮಾಡ್ತೀವಿ, ಬ್ರೋಕರೇಜ್ ಥ್ರೂ ಇನ್ವೆಸ್ಟ್ ಮಾಡ್ತೀವಿ. ಬ್ರೋಕರ್ ಓಡಿ ಹೋದಂದ್ರೆ ಏನ್ ಮಾಡೋದ? ಈಗ ನಾವೆಲ್ಲಾರು ಪೈ ಪೈಸಾ, ಜೀರೋದಾ, ಆಮೇಲೆ ಗ್ರೋ ಇಂತ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ ಒಳಗೆ ಇನ್ವೆಸ್ಟ್ ಮಾಡಿದೀವಿ. ಬೈ ಚಾನ್ಸ್ ನಾಳೆ ಒಂದ್ 5 ವರ್ಷದ ನಂತರ ನಾವ್ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅವ್ರ ಕಡೆ ಇರ್ತದೆ. ಅವಾಗ ಕಂಪನಿ ಬಂದ್ ಆಯ್ತು ಅಂತಂದ್ರೆ ನಮ್ ಇನ್ವೆಸ್ಟೆಡ್ ಅಮೌಂಟ್ ಏನಾಗ್ತದ? ಇವೆಲ್ಲ ಕ್ವಶನ್ಸ್ ಇನ್ವೆಸ್ಟರ್ ಬಂದಾವ. ಇದಕ್ಕೆಲ್ಲ ಸಿಂಪಲ್ ಅದ. ಈಗ ನೀವೇನ್ ಯಾವ ಆಪ್ ಒಳಗ ಇನ್ವೆಸ್ಟ್ ಮಾಡಿದಿರಿ, ನಿಮ್ಮ ಪಾಲಿಸಿಗೆ ಹೋಗ್ರಿ. ಆ ಪಾಲಿಸಿ ಒಳಗ ಹೋಗಿ ಅಟ್ಲೀಸ್ಟ್ ಒಂದ್ 100 rupees ವಿಡ್ರಾಲ್ ಮಾಡಕ್ ಟ್ರೈ ಮಾಡ್ರಿ. ಇನ್ ಕೇಸ್ ಅದ್ ವಿಡ್ರಾಲ್ ಆಗಿ ನಿಮ್ ಬ್ಯಾಂಕ್ ಅಕೌಂಟಿಗೆ ಬಂತು ಅಂತಂದ್ರೆ ನಿಮ್ ಅಕೌಂಟ್ ಅಮೌಂಟ್ ಏನ್ ಹೋಗ್ಯದ ರಿಯಲಿ ಇನ್ವೆಸ್ಟ್ ಆಗ್ಯದ. ನೀವು ಯಾವ ಏಮ್ಸ್ ಒಳಗೆ ಇನ್ವೆಸ್ಟ್ ಮಾಡಿದಿರಿ ಅಲ್ಲೇ ಇನ್ವೆಸ್ಟ್ಮೆಂಟ್ ಆಗ್ಯದ ಅಂತ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಆದ್ರೂ ಎಷ್ಟೊಂದ್ ಜನಕ್ಕೆ ಈಗ ಇಂತರ ಇಶ್ಯೂಗಳು ಬಂದಾಗ ಅಂಜಿಕ್ ಬರ್ತದ. ಇಷ್ಟು ವರ್ಷ ಎಲ್ಲ ನಾವು ಸೇವ್ ಮಾಡಿದ ಅಮೌಂಟ್ ಹೋಯ್ತು ಅಂದ್ರೆ ಏನ್ ಮಾಡೋದಾ? ಇಷ್ಟೆಲ್ಲ ಕ್ವಶನ್ ಇರೋದ್ನಾಗ ಈಗ ನಾವ್ ಹೆಂಗೋ ಇನ್ವೆಸ್ಟ್ ಮಾಡಿದೇವಿ, ಈ ಸಲ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಈಗ ಏನ್ ಆಲ್ರೆಡಿ ಇನ್ವೆಸ್ಟ್ ಮಾಡಿದಿರಲ್ಲ ಅಲ್ಲಿ ಹೋಗಿ ಚೆಕ್ ಮಾಡಿ ವೆದರ್ ಇಟ್ ಇಸ್ ಇನ್ವೆಸ್ಟೆಡ್ ಆರ್ ನಾಟ್ ನೀವು ಚೆಕ್ ಮಾಡ್ಕೋಬಹುದು. ಆದ್ರ ಇನ್ನು ಮುಂದೆ ಇಂತಹ ಫಂಡ್ ಫ್ರಾಡ್ಗಳು ಏನಾದ್ರು ಆದ್ರೆ, ಫೈನಾನ್ಸಿಯಲ್ ಫ್ರಾಡ್ಗಳು ಆದ್ರೆ ಸೆಬಿ ಏನ್ ಮಾಡೋದಿಲ್ಲ. ಸೆಬಿ ಆಲ್ರೆಡಿ ರೆಗ್ಯುಲೇಟ್ ಮಾಡಕ್ಕಾದ್ರೆ, ಆದ್ರೆ ಹೇರ್ ಅಂಡ್ ದೇರ್ ಸೆಬಿನ ಕಣ್ ತಪ್ಪಿಸಿ ಕೆಲವೊಂದು ಇಶ್ಯೂಗಳು ಆಗಾಕತ್ತಾವ. ಈ ತರ ಇಶ್ಯೂ ಯಾರಿಗೂ ಆದಾಗ ಕೇಳಾಕ ಚಲೋ ಅನಿಸ್ತದ, ಓಕೆ ಒಂದ್ ಸ್ಟೋರಿ ನಂಗೊಂದು ಲರ್ನಿಂಗ್ ಸಿಕ್ತು ಅನಿಸ್ತದ. ಆದ್ರೆ ಅದೇ ಇಶ್ಯೂ ಏನಾದ್ರು ನಮ್ ಜೊತೆ ಆಯ್ತು ಅಂತಂದ್ರೆ ತ್ರಾಸ ಆಗ್ತದ. ಸೊ ನಿಮಗೆ ಏನಾದ್ರು ನಾವು ಬೇರೆ ಬೇರೆ ಆಪ್ ಇನ್ವೆಸ್ಟ್ ಮಾಡಿದೀವಿ, ನಮ್ಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾಗ್ಯದ, ಇನ್ವೆಸ್ಟ್ಮೆಂಟ್ ಆಗಿಲ್ಲ ಅಂತಂದ್ರೆ ಯಾವ ತರ ರಿಕವರ್ ಮಾಡ್ಕೋಬೇಕು ಅನ್ನೋ ಏನಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಇದಕ್ಕೆ ಯಾರು ರಿಲೇಟೆಡ್ ಅದಾರ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಅದ್ರ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ನಾ ಮಾಡ್ತೀನಿ. ಧನ್ಯವಾದಗಳು.